ತಾಯಿಯ ಸೇವೆ ಮಾಡ್ಯಾಕ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕುಮಾರ್ ಬಡಿಗೆ ಆನ್ ಸ್ಟೇಜ್ ಪ್ಲೀಸ್. ಆ ಆ ಆ ಆ ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. 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 ನವಮಾಸಗಳಿಂದ ಉದರಲಿ ಹೊತ್ತು ನೋವನ್ನು ನುಂಗಿ ಹೆತ್ತವಳು. ನವಮಾಸಗಳಿಂದ ಉದರಲಿ ಹೊತ್ತು ನೋವನ್ನು ನುಂಗಿ ಹೆತ್ತವಳು. 16 ದೇವರ ಹರಕೆಯ ಹೊತ್ತು ಹಗಲಿರುಳೆಮ್ಮನು ಬೆಳೆಸಿಹಳು. 16 ದೇವರ ಹರಕೆಯ ಹೊತ್ತು ಹಗಲಿರುಳೆಮ್ಮನು ಬೆಳೆಸಿಹಳು. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ನಾವು ಬೇನೆಯಿಂದ ಬಳಲುತ್ತಿರಲು ಅನ್ನ ಹಾಲವ ಉಣಿಸಿಹಳು. ನಾವು ಬೇನೆಯಿಂದ ಬಳಲುತ್ತಿರಲು ಅನ್ನ ಹಾಲವ ಉಣಿಸಿಹಳು. ವೈದ್ಯಗೆ ತೋರಿಸಿ ಔಷಧಿ ಕೊಡಿಸಿ ನಮಗಾಗಿ ಜೀವ ಇಟ್ಟವಳು. ವೈದ್ಯಗೆ ತೋರಿಸಿ ಔಷಧಿ ಕೊಡಿಸಿ ನಮಗಾಗಿ ಜೀವ ಇಟ್ಟವಳು. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. 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 ತಾಯಿ ಸೇವೆ ಮಾಡ್ರಿ ಜನ್ಮಕ. ತಾಯಿ ಸೇವೆ ಮಾಡ್ರಿ ಜನ್ಮಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ಧನ್ಯವಾದಗಳು. ಓಕೆ ಕುಮಾರ್ ಬಡಿಗೆರ ಆರಾಮ ಆರಾಮಕ್ಕ. ಹೇಗನ್ನಿಸ್ತು ಹಾಡಿ? ಎರಡನೇ ನುಡಿ ತಗೊಳ್ಳೋದು ಎಷ್ಟ ಗೊತ್ತಾಗಲಿಲ್ಲ. ಕರೆ ಚಲೋ ಒಟ್ಟು ಹಂಗೆ ಒಂದು ಲೆವೆಲ್ಗೆ ಅನಿಸ್ತಕ್ಕ. ಒಂದು ಲೆವೆಲ್ಗೆ ಚೆನ್ನಾಗಿ ಅನಿಸ್ತಾ? ಚೆನ್ನಾಗಂತ ಇಲ್ಲ, ಒಂದು ಲೆವೆಲ್ಗೆ ಅನಿಸ್ತಾ. ಒಂದು ಲೆವೆಲ್ಗೆ ಅನಿಸ್ತು, ಅದೇನಾದರೂ ಆಗಿರ್ಬೋದು. ರೈಟ್, ಅರ್ಚನಾ ಮ್ಯಾಮ್ ಹೇಳಿ. ಕುಮಾರ್ ಅವರೇ ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಗಾಯನದಲ್ಲಿ ಶಾಸ್ತ್ರೋಕ್ತವಾಗಿ ನೋಡಿದ್ರೆ ಎಲ್ಲ ಸರಿಯಾಗಿದೆ. ಹಾಂ ಮೇಡಮ್. ಅಂದರೆ
ದೇಹ ಇದೆ, ಹಾಂ ಮೇಡಮ್. ಆತ್ಮ ಇಲ್ಲ. ಅರ್ಥ ಆಗ್ತಿದೆಯಾ? ಅಂದ್ರೆ ಹಾಡಿನಾಗ ಫೀಲಿಂಗ್ ಇಲ್ಲ ಅಂತ. ಹಾಂ. ಸೊ ಆತ್ಮ ಇಲ್ಲದಿದ್ದರೆ ದೇಹ ಇದ್ದು ಪ್ರಯೋಜನ ಇಲ್ಲ ಅಲ್ವಾ? ಹೌದು. ಸೊ ಶ್ರುತಿ ತಾಳ ಎಲ್ಲ ಬದ್ಧವಾಗಿ ಹಾಡ್ತಾ ಇದ್ದೀರಿ. ಹಾಂ ಅಕ್ಕ. ಆದರೆ ಹಾಡಲ್ಲಿ ಎಮೋಷನ್ಸ್ ಇಲ್ಲ. ನಾನು ಕಳೆದ ಸಲನೂ ಹೇಳಿದ್ದೆ, ಹೌದು. ಇನ್ನು ಅದರಲ್ಲಿ ಫೀಲ್ ಹಾಕಿ ಹಾಡಿ ಅಂತ. ಪಾಠ ಒಪ್ಪಿಸಿದ್ರೆ ಈಗ ಮಕ್ಕಳು ಮಗ್ಗಿ ಹೇಳ್ತಿರ್ತಾರಲ್ಲ, ಹೌದು. ಒಂದೊಂದ್ಲೊಂದು, ಒಂದೆರಳೆರಳು, ಮೂರು ಅಂತ, ಹಾಗೆ ಕೇಳಿಸ್ಬಾರ್ದು ಹಾಡು ಅಲ್ವಾ? ಹಾಡು ಅಂದರೆ ಭಾವನೆಗಳು. ಸೊ ಆ ಭಾವನೆಗಳು ನಮ್ಮ ಹೃದಯಕ್ಕೆ ಯಾವಾಗ ಮುಟ್ಟೋದು? ನೀವು ಅದನ್ನು ಧ್ವನಿಯಲ್ಲಿ ತೋರಿಸಿದಾಗ. ಆಮೇಲೆ ನೀವು ಹಾಡುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಕೂಡ ಮುಂಬರುವ ದಿನಗಳಲ್ಲಿ ನಮಗೆ ಇನ್ನೂ ವೆರೈಟಿ ಕೇಳೋದಕ್ಕೆ ಇಷ್ಟಪಡ್ತೀವಿ. ಒಂದು ಹೇಳ್ತೀನಿ, ದಯವಿಟ್ಟು ಕ್ಷಮಿಸಬೇಕು. ಇಲ್ಲ ಪರವಾಗಿಲ್ಲ, ಹೇಳಿ. ಒಂದು ಮುಂದಿನ ಎಪಿಸೋಡಲ್ಲಿ ಅಂದರೆ ಮುಂದಿನ ಸಂಚಿಕೆಯಲ್ಲಿ ಅವಕಾಶ ಕೊಟ್ಟರೆ ಇನ್ನು ಹೊಸ ಹಾಡುಗಳನ್ನು, ತತ್ವ ಪದ್ಯಗಳನ್ನು ನಾನು ಹಾಡು ತುಂಬ ಕಡೆಕೋಳ ಮಡಿವಾಳಪ್ಪ ಅವರಾಗಲಿ, ಶಿಶುನಾಳ ಸರಿಪುರದಾಗಲಿ ಲಿಸ್ಟಲ್ಲಿ ಕೊಟ್ಟಿದ್ದೇನೆ. ಅವ್ರು ಯಾವ ಥರ ಕೊಡ್ತಾರೋ ನೋಡೋಣ. ಅದಕ್ಕೆ ಅವಕಾಶ ಸಿಕ್ಕರೆ ಆಯಿತು ಇದನ್ನೆಲ್ಲ ಎಡಿಟ್ ಮಾಡಿ. ಧನ್ಯವಾದಗಳು. ನನಗೆ ತಿದ್ದಿ ಹೇಳ್ತಿದ್ರಲ್ಲ, ನಿಮ್ಮ 3 ಮಂದಿ ಜಡ್ಜಸ್ಗೆ ಧನ್ಯವಾದಗಳು. ಇನ್ನೂ ಸರ್ ಹೇಳ್ತಾರೆ, ಒಟ್ಟು ನಾನು ಅಲ್ಲ ಅರ್ಚನಾಕ ಮತ್ತೇನಾರ ಹೇಳಿದ್ರೆ ಹೇಳ್ರಿ. ಸದ್ಯ ಕರುಣೆ ತೋರಿಸಿದ್ರಲ್ಲ, ನನ್ನ ಮೇಲೆ ಅವಕಾಶ ಕೊಟ್ರಲ್ಲ, ಥ್ಯಾಂಕ್ ಯು. ಇಷ್ಟೇ, ಬೇರೆ ಬೇರೆ ವೆರೈಟಿಯ ಹಾಡುಗಳನ್ನು ನಿಮ್ಮ ಧ್ವನಿಯಲ್ಲಿ ಕೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಒಳ್ಳೆಯದಾಗಿ. ಓಕೆ, ಹಾಡ್ತೀನಕ್ಕ. ಓಕೆ ಮುನಿರಾಜು ಸರ್. ಬಡಗೇರ್ರೆ, ಹೇ ನಮಸ್ಕಾರ ಸರ್. ನಮಸ್ಕಾರ. ಏನು ಜೋರಿದೆಯಪ್ಪ ನಿಮ್ಮ ಧ್ವನಿ. ಊಟ ಚೆನ್ನಾಗಾಯ್ತು ಸರ್. ನೀವು ಮೊನ್ನೆ ನಾನು ಹಾಡ್ಬೇಕಾರೆ ಬಡಗೇರು ಹಾಡ್ಯಾರೋ ಸಟ್ಟೂರಂಗೇರಾವು ಅಂತಿದ್ರಲ್ಲ, ಅದೇ ನೆನಪಾಗತ್ತೆ. ಅಲ್ಲ, ಈಗ ಎಲ್ರಿಗೂ ಕಾಮೆಂಟ್ ಮಾಡ್ತಾ ಇರ್ತೀವಲ್ಲ. ಹಾಂ ಸರ್. ಆಗ ನೀವು ಕೇಳಿಸ್ಕೊತೀರ ಇಲ್ಲಿ ಕೂತ್ಕೊಂಡು? ಕೇಳಿಸ್ಕೊತಿರ್ತೀನಿ. ನೀವು ಬೇರೆಯವ್ರ ಹಾಡುಗಳು ಕೇಳಲ್ವಾ? ಇದು ಯಾರ್ದು ಕಂಪೋಸಿಷನ್ನು? ಕಂಪೋಸಿಷನ್ನ ಅಂದರೆ ನಾವು ಸಣ್ಣಾಗಿರ್ತಾಗ ನಮ್ಮ ಅಜ್ಜಿ ಎಲ್ಲ ಹಾಡ್ತಿದ್ರು ಇವೆಲ್ಲ ಹಾಡುಗಳು. ಸಾಹಿತ್ಯ ಜನಪದನ? ಹೌದು, ಸಾಹಿತ್ಯ, ನಿಜವಾದ ಜನಪದ ಸಾಹಿತ್ಯನೇ ಇದು. ಜನಪದ ಸಾಹಿತ್ಯನ? ಹೌದೌದು, ಯಾರು ಬರ್ದಿರೋದಲ್ಲ, ಹಳೇ ಜನಪದ ಸಾಹಿತ್ಯ. ನೀವೇ ಟ್ಯೂನ್ ಹಾಕೊಂಡಿದ್ದು? ಟ್ಯೂನ್ ನಾನು ಯಾರು ಟ್ಯೂನ್ ಮಾಡಿರ್ತಾರೆ? ಇಲ್ಲ, ಅದು ನಮ್ಮ ಅಜ್ಜಿ ಅದು ಹಾಡ್ತಿದ್ರು ರೀ, ಹಳೇದು. ಇರ್ಲಿ ಯಾಕಂದ್ರೆ ಈ ಕಂಪೋಸಿಷನಲ್ ಚೆನ್ನಾಗಿದೆ ಇದು. ಹಾಂ ಸರ್. ಶಿವರಂಜನಿ ರಾಗದಲ್ಲಿ. ಹೌದು ಸರ್. ಅದನ್ನ ಕೇಳ್ತಾ ಇದ್ರೇನೆ ಬಂದ್ಬಿಡುತ್ತೆ ಫೀಲು. ಹೌದು, ಫೀಲ್ ಬಂದ್ಬಿಡುತ್ತೆ. ಹೌದಲ್ವಾ? ಅದೊಂದು ಹಿಂದಿ ಹಾಡು, ಜಾನೆ ಕಹಾ ಗಯೇ ವೋ ದಿನ್ ಅಂತ ಈ ಥರ ಇದೆಯಲ್ಲ, ಈ ಥರ ಹಾಡು ಬಂತು ಫೀಲು. ಅದಕ್ಕೆ ಬೇರೆಯವ್ರ ಹಾಡುಗಳನ್ನ ಒಂಚೂರು ಕೇಳಿ, ಬೇರೆ ಬೇರೆ ಹಾಡುಗಳನ್ನ ಕೇಳಿ. ನಿಮ್ಮ ಕಂಪೋಸಿಷನ್ ಜೊತೆಗೆ ಬೇರೆ ಬೇರೆ ಹಾಡುಗಳನ್ನ ಕೇಳಿದಾಗ ನಿಮಗೆ ಬಹುಶಃ ಗೊತ್ತಾಗ್ಬೋದು ಅಂತ ಅನ್ಕೋತೀನಿ. ಹಾಂ ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಬಡಗೇರ್ ಸರ್, ನಮಸ್ಕಾರ ಸರ್. ಚಂದ ಆಡಿದ್ರಿ. ಹಾಂ ಸರ್. ಏನಂದರೆ ಒಂದು ಮೆಸೇಜ್ ಅಂತೂ ಇದೆ ಬಿಡಿ. ಈಗಿನ ಕಾಲದಲ್ಲಿ ಸರ್ ತಾಯಿ ಋಣ ಎಷ್ಟು ತೀರಿಸಿದ್ರು ಸಾಲಲ್ಲ. ಹಾಂ ಸರ್. ನಿಮ್ಮ ಹಾಡಿನಲ್ಲಿ ಹೌದು ಸರ್, ತಾಯಿ ಸೇವೆ ಮಾಡಿ ಅಂತ ಒಂದು ಸಂದೇಶ ಕೊಟ್ಟಿದ್ರಲ್ಲ. ಹ್ಞೂ ಸರ್. ಈ ಗಾನ ಸಿಂಚನ ನೋಡ್ತಿರ್ತಕ್ಕಂಥ ಸಾವಿರಾರಲ್ಲ ಲಕ್ಷಾಂತರ ಮಂದಿಗೆ ಹೌದು ಸರ್ ನಿಮ್ಮ ಮೆಸೇಜ್ ಮುಟ್ಟುತ್ತೆ. ಹ್ಞೂ ಸರ್. ನಿಮ್ಮ ಹಾಡಿಗೆ ನಾನು ಖುಷಿ ಪಟ್ಟಿದ್ದೀನಿ. ಹ್ಞೂ ಸರ್. ಮಿಕ್ಕ ಸಣ್ಣ ಇದೆಲ್ಲ ಹ್ಞೂ ಸರ್ ಮೇಡಮ್ ಹೇಳಿದಾರಲ್ಲ, ಹ್ಞೂ ಸರ್, ಸರಿಪಡಿಸ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಹಾಡುಗಳು ಹಾಂ ಸರ್ ನಿಮ್ಮ ಕಂಠದಲ್ಲಿ ಮೂಡಿ ಬರಲಿ ಅಂತ ಅಷ್ಟೇ. ಆಯಿತು. ತಮ್ಮ ಆಶೀರ್ವಾದ, ಇನ್ನು 3 ಮಂದಿ ಆಶೀರ್ವಾದದಿಂದ ಒಳ್ಳೊಳ್ಳೆ ಹಾಡುಗಳನ್ನು ಹಾಡ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಕುಮಾರ್ ಬಡಿಗೇರ. ಐಶ್ವರ್ಯಕ್ಕ, ನೋ ಮೆನ್ಷನ್ ಐಶ್ವರ್ಯಕ್ಕ. ಥ್ಯಾಂಕ್ ಯು.